ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋ ಜಯಮುದೀರಯೇ. ಶ್ರೋತೃಗಳಿಗೆ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಭೃಗು ಮಹರ್ಷಿಗಳ ಆಶ್ರಮಕ್ಕೆ ಪುಲೋಮ ರಾಕ್ಷಸನ ಆಗಮನ ಮತ್ತು ಅಗ್ನಿಯೊಡನೆ ಸಂಭಾಷಣೆ ಎಂಬ 5ನೆಯ ಅಧ್ಯಾಯಕ್ಕೆ ಸ್ವಾಗತ. ಶೌನಕರು ತಮ್ಮ ಎಲ್ಲ ನಿತ್ಯ ಕರ್ತವ್ಯಗಳನ್ನು, ನಿತ್ಯ ನೈಮಿತ್ತಿಕ ಕಾರ್ಯಗಳನ್ನು ಮುಗಿಸಿ, ಅಗ್ನಿಹೋತ್ರ ಕಾರ್ಯಗಳನ್ನು ಮುಗಿಸಿ, ಸೂತ ಮಹಾಮುನಿಗಳು ಹಾಗೂ ಇತರರು ಕುಳಿತಿದ್ದ ಸ್ಥಳಕ್ಕೆ ಬಂದು ತಮ್ಮ ಪೀಠವನ್ನು ಅಲಂಕರಿಸಿ ಉಗ್ರಶ್ರವ ಸೌತಿಗಳನ್ನು ಕುರಿತು ಪ್ರಶ್ನಿಸುತ್ತಾರೆ. ಪುರಾಣಮಖಿಲಂ ತಾತ ಪಿತಾತೇದೀತವಾನ್ ಪುರ ಕಚ್ಚಿತ್ ತ್ವಮಪಿ ತತ್ಸರ್ವ ಮಧೀಶೇ ಲೋಮಹರ್ಷಣೆ. ಲೋಮಹರ್ಷಣರ ಕುಮಾರನೇ, ನಿಮ್ಮ ತಂದೆಯವರು ಸಕಲ ಪುರಾಣಗಳನ್ನು ಅಭ್ಯಾಸ ಮಾಡಿದ್ದರು, ನೀನು ಅವೆಲ್ಲವನ್ನು ಅಧ್ಯಯನ ಮಾಡಿರುವೆಯಾ? ಪುರಾಣಗಳಲ್ಲಿ ದಿವ್ಯವಾದ ಅನೇಕ ಕಥೆಗಳಿವೆ. ಬುದ್ಧಿವಂತರಾದ ರಾಜರ್ಷಿಗಳ ಮತ್ತು ಬ್ರಹ್ಮರ್ಷಿಗಳ ಆದಿ ವಂಶಗಳು ಕಥಿತವಾಗಿವೆ. ಆ ಎಲ್ಲ ಕಥೆಗಳನ್ನು ನಾವು ನಿನ್ನ ತಂದೆಯವರಿಂದ ಕೇಳಿದ್ದೆವು. ಈಗ ನಾನು ನನ್ನದೇ ಆದ ಭಾರ್ಗವ ವಂಶದ ಕಥೆಯನ್ನು ಮೊದಲು, ಅಂದರೆ ಮೂಲತಃ ಶೌನಕರು ಕೂಡ ಅದೇ ಭಾರ್ಗವ ವಂಶಕ್ಕೆ ಸೇರಿದವರು, ಆದ್ದರಿಂದ ಕೇಳುತ್ತಿದ್ದಾರೆ. ಈಗ ನಾನು ನನ್ನದೇ ಆದ ಭಾರ್ಗವ ವಂಶದ ಕಥೆಯನ್ನು ಮೊದಲು ಕೇಳಲು ಇಚ್ಛಿಸಿದ್ದೇನೆ. ಭೃಗುವಂಶದ ಕಥೆಯನ್ನು ನೀನು ಹೇಳುವವನಾಗು. ದೀರ್ಘ ಸತ್ರದಲ್ಲಿ ನಿಯುಕ್ತರಾಗಿರುವ ನಾವು ನೀನು ಕೇಳದಿರುವ ಕಥೆಯನ್ನು ಕೇಳಲು ಸಿದ್ಧರಾಗಿದ್ದೇವೆ. ಶೌನಕರು ಹೇಳಿದ ಮಾತುಗಳನ್ನು ಕೇಳಿ ಉಗ್ರಶ್ರವ ಸೌತಿಗಳು ವಿನೀತರಾಗಿ ಹೇಳುತ್ತಾರೆ. ಭೃಗುನಂದನರೇ, ವೈಶಂಪಾಯನರೇ ಮೊದಲಾದ ದ್ವಿಜಶ್ರೇಷ್ಠರಿಂದಲೂ ಮತ್ತು ಮಹಾತ್ಮರಿಂದಲೂ ಪೂರ್ವ ಕಾಲದಲ್ಲಿ ಯಾವ ಪುರಾಣೇತಿಹಾಸಗಳು ಅಧ್ಯಯನ ಮಾಡಲ್ಪಟ್ಟವೋ ಮತ್ತು ಅವರಿಂದಲೇ ಯಾವ ಪುರಾಣೇತಿಹಾಸಗಳು ಹೇಳಲ್ಪಟ್ಟವೋ ಅವುಗಳೆಲ್ಲವನ್ನು ನಾನು ತಿಳಿದುಕೊಂಡಿರುತ್ತೇನೆ. ನನ್ನ ತಂದೆಯವರು ಯಾವ ಪುರಾಣಗಳನ್ನು ಅಧ್ಯಯನ ಮಾಡಿದ್ದರೋ ಅವುಗಳೆಲ್ಲವನ್ನು ನಾನು ಅಧ್ಯಯನ ಮಾಡಿರುತ್ತೇನೆ. ಏಕೆಂದರೆ ನಾವು ಕಥೆಯನ್ನು ಕೇಳುವ ಮುನ್ನ ಆ ವ್ಯಕ್ತಿಗೆ ಎಲ್ಲ ವಿಷಯಗಳು ಗೊತ್ತಿವೆಯೇ ಎಂಬುದನ್ನು ನಿರ್ಣಯ ಮಾಡಿಕೊಳ್ಳಬೇಕಲ್ಲ. ಆ ಕಾರಣದಿಂದಾಗಿ ಶೌನಕರು ಹೀಗೆ ಕೇಳುವ ಮೂಲಕ ಶೌನಕರಿಗೇನೋ ಅದು ತಿಳಿದಿರಲಿಲ್ಲವೇ? ಶೌನಕರಷ್ಟೇ ಅಲ್ಲ, ಅಲ್ಲಿ ಸೇರಿರುವಂತಹ ಇತರ ಎಲ್ಲರಿಗೂ ಕೂಡ ನಾವು ಯಾರಿಂದ ಕಥೆಯನ್ನು ಕೇಳುತ್ತಿದ್ದೇವೋ ಅವರು ನೇರವಾಗಿ ವ್ಯಾಸ ಮಹರ್ಷಿಗಳ ಶಿಷ್ಯರೊಂದಿಗೆ ಅಧ್ಯಯನ ಮಾಡಿ ಸಂಪೂರ್ಣ ಕಥೆಯನ್ನು ತಿಳಿದವರು ಎಂಬುದು ಅರಿವಾದರೆ ಆಗ ಸಹಜವಾಗಿ ನಮಗೂ ಕೂಡ ಕಥೆ ಕೇಳುವುದರಲ್ಲಿ ಆಸಕ್ತಿ ಹೆಚ್ಚುತ್ತದೆ. ಇದು ಗುರುಗಳ ಉದ್ದೇಶವಾಗಿರುತ್ತದೆ. ಪರಮಶ್ರೇಷ್ಠವಾದ ಯಾವ ಭೃಗುವಂಶವು ಇಂದ್ರ ಪ್ರಮುಖರಾದ ದೇವತೆಗಳಿಂದಲೂ ಋಷಿಗಳಿಂದಲೂ ಮತ್ತು ಮರುತ್ತರಿಂದಲೂ ಗೌರವಿಸಲ್ಪಡುತ್ತದೆಯೋ ಅಂತಹ ಭೃಗುವಂಶದ ಕಥೆಯನ್ನು ಹೇಳುವೆನು, ಕೇಳಿರಿ. ಮಹಾಮುನಿಗಳೇ, ಪುರಾಣಗಳಲ್ಲಿ ಉಕ್ತವಾಗಿರುವ ಭೃಗುವಂಶದ ಕಥೆಯನ್ನೇ ಮೊದಲು ನಾನು ತಮ್ಮ ಇಚ್ಛೆಯಂತೆ ಹೇಳುತ್ತೇನೆ. ಮಹಾತ್ಮರೇ, ಭೃಗು ಮಹರ್ಷಿಗಳು ಸಾಕ್ಷಾತ್ ಬ್ರಹ್ಮನು ಮಾಡಿದ ವಾರುಣ ಯಜ್ಞದ ಅಗ್ನಿಕೊಂಡದಿಂದ ಉತ್ಪನ್ನರಾದರೆಂದು ನಾವು ಕೇಳಿದ್ದೇವೆ. ಅಮಿತ ತೇಜಸ್ವಿಗಳಾದ ಚವನರು ಭೃಗು ಋಷಿಗಳ ಪುತ್ರರು. ಚವನರ ಪುತ್ರನೇ ಪ್ರಮತಿಯು. ಪ್ರಮತಿಗೆ ಘೃತವಚಿಯಲ್ಲಿ ರುರುವು ಹುಟ್ಟಿದನು. ಪ್ರಮಧ್ವರ ರುರುಗಳ ಪುತ್ರರೇ ವೇದಾಂಗ ಪಾರಂಗತರಾದಂತಹ ಶುನಕರು. ಅವರೇ ನಿಮ್ಮ, ಅಂದರೆ ಶೌನಕರ ಪ್ರಪಿತಾಮಹರು. ಶುನಕರು ತಪಸ್ವಿಗಳಾಗಿಯೂ ಯಶೋವಂತರಾಗಿಯೂ ಬಹುಶ್ರುತರಾಗಿಯೂ ಬ್ರಹ್ಮವಿದರಾಗಿಯೂ ಧಾರ್ಮಿಕರಾಗಿಯೂ ಸತ್ಯವಾದಿಗಳಾಗಿಯೂ ನಿಯತವಾದ ಕ್ರಿಯೆಗಳುಳ್ಳವರಾಗಿಯೂ ನಿಯತಾಹಾರಿಗಳಾಗಿಯೂ ಎದ್ದರು. ಶೌನಕರು ಮಧ್ಯದಲ್ಲಿಯೇ ಹೇಳುತ್ತಾರೆ, ಸೂತಪುತ್ರ, ಸ್ವಲ್ಪ ತಾಳು. ಮಹಾತ್ಮನಾದ ಭಾರ್ಗವನಿಗೆ ಚವನತ್ವವು, ಅಂದರೆ ಜಾರುವಿಕೆಯು ಹೇಗೆ ಉಂಟಾಯಿತು? ಅಂದರೆ ಇಲ್ಲಿ ಮಹರ್ಷಿಗಳಾದ ಭೃಗು ಮಹರ್ಷಿಗಳ ಪುತ್ರರಾದ ಚವನರು ಎಂದು ಹೇಳುತ್ತಾರೆ. ಆ ಚವನ ಎಂಬ ಪದದ ಅರ್ಥ ಜಾರುವಿಕೆ ಎಂದು. ಆದ್ದರಿಂದ ಆ ಚವನ ಮಹರ್ಷಿಗಳಿಗೆ ಜಾರುವಿಕೆಯು ಹೇಗೆ ಉಂಟಾಯಿತು? ಅವನು ಚವನ ಜಾರಿದವನು ಎಂದು ಹೇಗೆ ಪ್ರಸಿದ್ಧರಾದನು? ಈ ವಿಷಯವನ್ನು ಮೊದಲು ಹೇಳಿ ಅನಂತರ ಕಥೆಯನ್ನು ಮುಂದುವರೆಸು. ಏಕೆಂದರೆ ಈಗಾಗಲೇ ಸೂತರು ಪ್ರಪಿತಾಮಹ, ಅಂದರೆ ಇಲ್ಲಿರುವ ಶೌನಕರ ಪ್ರಪಿತಾಮಹರ ವಿಷಯಕ್ಕೆ ಬರುತ್ತಿದ್ದಾರೆ. ಅವರಿಗಿಂತಲೂ ಮೂಲರಾದಂತಹ ಚವನರ ಕಥೆಯನ್ನು ಕೇಳಬೇಕೆಂಬುದು ಇಲ್ಲಿನ ಆಶಯವಾಗಿದೆ. ಶೌನಕರ ಮಾತನ್ನು ಕೇಳಿ ಸೌತಿಗಳು ಚವನನ ಕಥೆಯನ್ನು ಹೇಳತೊಡಗಿದರು. ಭೃಗು ಮಹರ್ಷಿಗಳಿಗೆ ಪುಲೋಮಳೆಂದು ಪ್ರಖ್ಯಾತಳಾದ ಪತ್ನಿಯಿದ್ದಳು. ಅವಳು ಮಹರ್ಷಿಗಳಿಗೆ ಬಹು ಪ್ರಿಯಳಾಗಿದ್ದಳು. ಭೃಗು ಋಷಿಗಳ ಸಮಾಗಮದಿಂದಾಗಿ ಪುಲೋಮಿಯು ಗರ್ಭವತಿಯಾದಳು. ಯಶೋವಂತರಾದ ಭೃಗು ಮಹರ್ಷಿಗಳಿಗೆ ಗುಣ, ಶೀಲ ಮತ್ತು ಸ್ವಭಾವಗಳಲ್ಲಿ
ರೂಪಳಾಗಿದ್ದ ಧರ್ಮಪತ್ನಿಯು ಗರ್ಭವತಿಯಾಗಿದ್ದಾಗ ಧರ್ಮಾತ್ಮರಲ್ಲಿ ಶ್ರೇಷ್ಠರಾದ ಮಹರ್ಷಿಗಳು ಒಮ್ಮೆ ಸ್ನಾನಾರ್ಥವಾಗಿ ಆಶ್ರಮಕ್ಕೆ ಸ್ವಲ್ಪ ದೂರದಲ್ಲಿದ್ದ ಸರೋವರಕ್ಕೆ ಹೋಗಿರುವಾಗ ಪುಲೋಮನೆಂಬ ಹೆಸರಿನ ರಾಕ್ಷಸನೊಬ್ಬನು ಮಹರ್ಷಿಗಳ ಆಶ್ರಮದೊಳಗೆ ನುಸುಳಿದನು. ಆಶ್ರಮಕ್ಕೆ ಪ್ರವೇಶಿಸಿದೊಡನೆಯೇ ರಾಕ್ಷಸನ ದೃಷ್ಟಿಯು ಅನಿಂದಿತೆಯಾದ ಭೃಗುಪತ್ನಿಯ ಮೇಲೆ ಬಿದ್ದಿತು. ಒಡನೆಯೇ ಅವನು ಹೃದಯದಲ್ಲಿ ಸುಪ್ತನಾಗಿದ್ದ ಕಾಮದೇವನಿಂದ ಚೋದಿತನಾಗಿ ಬುದ್ಧಿಗೆಟ್ಟವನಾದನು. ಸುಂದರಾಂಗಿಯಾದ ಪುಲೋಮೆಯು ಆಶ್ರಮಕ್ಕೆ ಆಗಮಿಸಿದ ಆ ರಾಕ್ಷಸನನ್ನು ಅತಿಥಿ ಎಂದೇ ಭಾವಿಸಿ ಕಾಡಿನಲ್ಲಿ ಸಿಕ್ಕುವ ಕಂದ ಮೂಲ ಫಲಾದಿಗಳಿಂದ ಸತ್ಕರಿಸಲು ಅನುವಾದಳು. ಕಾಮಾಭಿಭೂತನಾಗಿದ್ದ ರಾಕ್ಷಸನು ಏಕಾಕಿನಿಯಾದ ಪುಲೋಮೆಯನ್ನು ಕಂಡೊಡನೆಯೇ ಆನಂದ ಪರವಶನಾದನು. ಅನಿಂದಿತೆಯಾಗಿದ್ದ ಅವಳನ್ನು ಕೂಡಲೇ ಅಪಹರಿಸಿಕೊಂಡು ಹೋಗಬೇಕೆಂದು ಅವನು ನಿಶ್ಚಯಿಸಿದನು. ಬಹಳ ದಿವಸಗಳಿಂದ ಇದ್ದ ನನ್ನ ಇಚ್ಛೆಯು ಎಂದು ಪೂರ್ಣವಾಯಿತು ಎಂದು ಪರಮಹರ್ಷಿತನಾಗಿ ಮತ್ತು ಶುಭಾಂಗನೆಯನ್ನು ಅಪಹರಿಸಲು ನಿಶ್ಚಯಿಸಿದ್ದ ರಾಕ್ಷಸನು ತನಗೆ ತಾನೇ ಹೇಳಿಕೊಂಡನು. ಹೀಗೆ ಅವನು ನಿಶ್ಚಯಿಸಲು ಕಾರಣವಿಲ್ಲದೆ ಇರಲಿಲ್ಲ. ಶುಚಿಸ್ಮಿತೆಯಾದ ಪುಲೋಮೆಯು ಈ ಹಿಂದೆಯೇ ಒಮ್ಮೆ ಪುಲೋಮ ರಾಕ್ಷಸನಿಂದಲೇ ವರಿಸಲ್ಪಟ್ಟಿದ್ದಳು. ಮೊದಲು ರಾಕ್ಷಸನಿಂದ ವರಿಸಲ್ಪಟ್ಟಿದ್ದ ಪುಲೋಮೆಯನ್ನೇ ಅವಳ ತಂದೆಯು ಅನಂತರದಲ್ಲಿ ಶಾಸ್ತ್ರವಿಧಿಗೆ ಅನುಸಾರವಾಗಿ ಭೃಗು ಮಹರ್ಷಿಗೆ ಮದುವೆ ಮಾಡಿಕೊಟ್ಟನು. ಪುಲೋಮೆಯ ತಂದೆಯು ಮಾಡಿದ ಆ ಅಪರಾಧವು ರಾಕ್ಷಸನ ಹೃದಯದಲ್ಲಿ ನೆಟ್ಟು ಹೋಗಿದ್ದಿತು. ಅವಳನ್ನು ಅಪಹರಿಸಿಕೊಂಡು ಹೋಗಲು ಇದೇ ಒಳ್ಳೆಯ ಸಮಯವೆಂದು ಭಾವಿಸಿ ಅಂತೆಯೇ ನಿಶ್ಚಯಿಸಿಯೂ ಬಿಟ್ಟನು. ಆ ವೇಳೆಯಲ್ಲಿ ರಾಕ್ಷಸನು ಅಗ್ನಿಯ ಆಕಾರದಲ್ಲಿ ದೇದೀಪ್ಯಮಾನನಾಗಿ ಪ್ರಜ್ವಲಿಸುತ್ತಿದ್ದ ಅಗ್ನಿದೇವನನ್ನು ಕಾಣುತ್ತಾನೆ. ಇಲ್ಲಿ ಗಮನಿಸಿ, ಪುಲೋಮೆ ಈಗಾಗಲೇ ಆ ಪುಲೋಮ ರಾಕ್ಷಸನನ್ನು ವಿವಾಹವಾಗಿದ್ದಳೆ. ಆ ಕಾರಣದಿಂದಾಗಿ ಆಕೆ ಹೆಸರು ಪುಲೋಮೆ ಎಂದಾಗಿತ್ತೆ. ಹೀಗೆ ಒಮ್ಮೆ ಒಬ್ಬನೊಂದಿಗೆ ವಿವಾಹವಾದವಳನ್ನೇ ಅವಳ ತಂದೆ ಭೃಗು ಮಹರ್ಷಿಗಳಿಗೆ ಮದುವೆ ಮಾಡಿಕೊಟ್ಟನೆ. ಕೆಲವೊಮ್ಮೆ ಅಂತಹ ಪ್ರಸಂಗಗಳು ನಮ್ಮ ಜೀವನದಲ್ಲೂ ಬರುತ್ತದೆ. ಆದರೆ ಒಮ್ಮೆ ಮದುವೆಯಾಗಿದೆ ಎಂಬ ಒಂದೇ ಕಾರಣದಿಂದಾಗಿ ಗಂಡ ಎಂಥವನು ಎಂಬುದನ್ನು ನೋಡದೆ ಆತನ ಜೊತೆಯೇ ಬದುಕಬೇಕೆಂದು ಆ ಹೆಣ್ಣು ಮಕ್ಕಳ ಬಾಳನ್ನು ನರಕ ಮಾಡಿಬಿಡುತ್ತಾರೆ. ಈ ಕಾರಣದಿಂದಾಗಿ ಈ ಕಥಾಪ್ರಸಂಗದಲ್ಲಿ ವಿಶೇಷವಾಗಿ ಹೇಳುತ್ತಿದ್ದಾರೆ, ಈಗಾಗಲೇ ಪುಲೋಮ ರಾಕ್ಷಸನಿಂದ ವರಿಸಲ್ಪಟ್ಟಿದ್ದಳು. ಆದರೆ ಅದರ ಕಾರಣವೇನಿತ್ತು ಅದನ್ನು ಮುಂದೆ ನೋಡೋಣ. ಆದರೆ ಅದೇ ಕಾರಣವನ್ನಿಟ್ಟುಕೊಂಡು ಈಗಾಗಲೇ ನನ್ನೊಂದಿಗೆ ಮದುವೆಯಾದವಳು ಎಂಬುದನ್ನೇ ಕಾರಣವನ್ನಾಗಿಟ್ಟುಕೊಂಡು ಆಕೆಯನ್ನು ಅಪಹರಿಸಲು ಇಲ್ಲಿ ರಾಕ್ಷಸ ಬಂದಿದ್ದಾನೆ. ವಾಸ್ತವದಲ್ಲಿ ತರ್ಕದ ಪ್ರಕಾರ ಆತನ ವಿಚಾರವೂ ಸರಿಯಾಗೇ ಇದೆ. ಎಲ್ಲವನ್ನು ನಾವು ತರ್ಕದ ದೃಷ್ಟಿಯಿಂದಷ್ಟೇ ನೋಡಲು ಬರುವುದಿಲ್ಲ. ಮದುವೆಯಾದವಳು, ಆದ್ದರಿಂದ ತನಗೆ ಬೇಕಾದಂತೆ ಅವಳನ್ನು ನಡೆಸಿಕೊಳ್ಳಬಹುದು ಎಂಬುದು ಶುದ್ಧ ಮೂರ್ಖತನವಾಗುತ್ತದೆ. ಮದುವೆಯಾಗಿದ್ದರೂ ಕೂಡ ಸಮಾಜದ ಹಾಗೂ ವ್ಯಕ್ತಿಗಳ ಭಾವನೆಗಳಿಗೆ ನಾವು ಬೆಲೆ ಕೊಡಬೇಕು. ನೋಡೋಣ ಬನ್ನಿ. ಪುಲೋಮ ರಾಕ್ಷಸ ಪುಲೋಮ ರಾಕ್ಷಸ ಪುಲೋಮೆಯನ್ನು ಅಪಹರಿಸಲು ಶಕ್ತನಾಗುತ್ತಾನೆಯೇ ಎಂದು. ಆ ಸಮಯದಲ್ಲಿ ಅಲ್ಲಿ ಆ ಮಹರ್ಷಿಗಳ ಆಶ್ರಮಕ್ಕೆ, ಭೃಗು ಮಹರ್ಷಿಗಳ ಆಶ್ರಮಕ್ಕೆ ಬಂದಂತಹ ಪುಲೋಮ ರಾಕ್ಷಸ ಅಲ್ಲಿ ಜಗದಗನೆ ಉರಿಯುತ್ತಿದ್ದಂತಹ ಅಗ್ನಿದೇವನನ್ನು ನೋಡುತ್ತಾನೆ. ಪ್ರಜ್ವಲಿಸುತ್ತಿದ್ದ ಅಗ್ನಿದೇವನನ್ನು ಕಂಡು ರಾಕ್ಷಸನು ಅವನನ್ನೇ ಪ್ರಶ್ನಿಸುತ್ತಾನೆ. ಅಗ್ನಿದೇವನೇ, ಸತ್ಯದ ಮೇಲೆ ಆಣೆಯಿಟ್ಟು ಕೇಳುತ್ತೇನೆ, ಇವಳು ಯಾರ ಭಾರ್ಯೆ ಎಂಬುದನ್ನು ಹೇಳು. ದೇವತೆಗಳಿಗೆ ನೀನು ಮುಖಪ್ರಾಯನಾಗಿರುವೆ. ಪ್ರಶ್ನಿಸುತ್ತಿರುವ ನನಗೆ ಉತ್ತರ ನೀಡು. ಶ್ರೇಷ್ಠವಾದ ಕಾಂತಿಯುಳ್ಳ ಇವಳನ್ನು ಪತ್ನಿಯನ್ನಾಗಿ ಮಾಡಿಕೊಳ್ಳಲು ನಾನು ಮೊದಲು ಇವಳನ್ನು ಆರಿಸಿಕೊಂಡೆನು. ಆದರೆ ಅಸತ್ಯವಾದಿಯಾದ ಇವಳ ತಂದೆಯು ನಾನಿವಳನ್ನು ವರಣ ಮಾಡಿದ ನಂತರ ಭೃಗು ಮಹರ್ಷಿಗೆ ಯಥಾವಿಧಿಯಾಗಿ ಮದುವೆ ಮಾಡಿಕೊಟ್ಟನು. ನನಗಿಂದು ಏಕಾಂತದಲ್ಲಿ ಸಿಕ್ಕಿರುವ ಇವಳು ನಿಶ್ಚಯವಾಗಿಯೂ ಭೃಗು ಋಷಿಯ ಪತ್ನಿಯೇ ಎಂಬುದನ್ನು ತಿಳಿಸು. ಏಕೆಂದರೆ ರಾಕ್ಷಸನಾದರೂ ಆತನಿಗೂ ಗೊತ್ತಿತ್ತು ಪರಸ್ತ್ರೀ ಅಪಹರಣ ಮಾಡುವುದು ತಪ್ಪು. ಯಾಕೆ ಪರಸ್ತ್ರೀ ಅಲ್ಲ, ಸ್ವಸ್ತ್ರೀ. ನಾನು ಈಗಾಗಲೇ ಅವಳನ್ನು ಮದುವೆ ಮಾಡಿಕೊಂಡಿದ್ದೇನೆ, ಆದ್ದರಿಂದ ಅವಳನ್ನು ಕರೆದುಕೊಂಡು ಹೋಗುತ್ತೇನೆ ಎಂಬ ಭಾವ ಆ ರಾಕ್ಷಸನಲ್ಲಿ. ಈ ವಿಷಯದಲ್ಲಿ ನೀನು ಸತ್ಯವನ್ನಾಡಬೇಕು. ಈಗಲೇ ನಾನಿವಳನ್ನು ಈ ಆಶ್ರಮದಿಂದ ಅಪಹರಿಸಿಕೊಂಡು ಹೋಗುತ್ತೇನೆ. ಇವಳ ತಂದೆಯು ಮಾಡಿದ ಅಪರಾಧದಿಂದ, ಅಂದರೆ ನಾನು ಮದುವೆಯಾದವಳನ್ನು ನಂತರ ವಿಧಿವತ್ತಾಗಿಯೇ ಆದರೂ ಬೇರೊಬ್ಬ ಮಹರ್ಷಿಯೇ ಆದರೂ ಬೇರೊಬ್ಬನಿಗೆ ವಿವಾಹ ಮಾಡಿಕೊಟ್ಟಿದ್ದು ತಪ್ಪಲ್ಲವೇ? ಇವಳ ತಂದೆಯು ಮಾಡಿದ ಅಪರಾಧದಿಂದ ನನ್ನ ಹೃದಯದಲ್ಲಿ ಉದ್ಭವಿಸಿರುವ ಕೋಪಾಗ್ನಿಯು ನನ್ನನ್ನೇ ದಹಿಸಿ ಬಿಡುವ ಸ್ಥಿತಿಯಲ್ಲಿದೆ. ಮೊದಲು ನನ್ನಿಂದ ವರಿಸಲ್ಪಟ್ಟ ಇವಳನ್ನು ಭೃಗು ಮಹರ್ಷಿಯು ಅನ್ಯಾಯದಿಂದ ಪಡೆದುಕೊಳ್ಳಲಿಲ್ಲವೇ? ನಿಜ ಹೇಳು ಅಗ್ನಿದೇವ, ಯಜ್ಞೇಶ್ವರ,
ಪುಲೋಮೆಯು ಯಾರ ಭಾರ್ಯೆ? ನಿಶ್ಚಯವಾಗಿ ಹೇಳು, ಸತ್ಯದ ಮೇಲೆ ಆಣೆಯಿಟ್ಟು ಹೇಳುತ್ತಿದ್ದೇನೆ, ನೀನು ಎಲ್ಲ ಪ್ರಾಣಿಗಳ ಹೃದಯಗಳಲ್ಲಿಯೂ ಉಪಸ್ಥಿತನಾಗಿರುವೆ. ಪ್ರಾಣಿಗಳು ಮಾಡುವ ಪುಣ್ಯ ಪಾಪಗಳಿಗೆ ನೀನು ಸಾಕ್ಷಿಯಾಗಿರುವೆ. ಸಾಮಾನ್ಯವಾಗಿ ನಮ್ಮಲ್ಲಿ ಸನಾತನ ಪರಂಪರೆಯಲ್ಲಿ ಅಗ್ನಿದೇವನೇ ಇರಲಿ, ವಾಯುದೇವನೇ ಇರಲಿ, ಬ್ರಹ್ಮದೇವನೇ ಇರಲಿ, ವಿಷ್ಣುವೇ ಇರಲಿ, ಎಲ್ಲ ದೇವತೆಗಳು ಕೂಡ ಮೂಲತಃ ಪರಬ್ರಹ್ಮ ಸ್ವರೂಪವೇ ಎಂಬ ಭಾವವಿದೆ. ಈ ಭಾವದಲ್ಲಿ ಪರಬ್ರಹ್ಮ ಸ್ವರೂಪವನ್ನು, ಅಗ್ನಿದೇವನ ಪರಬ್ರಹ್ಮ ಸ್ವರೂಪವನ್ನು ಅರಿತು ಆ ನೆಲೆಯಲ್ಲಿ ಪುಲೋಮ ರಾಕ್ಷಸನು ಹೇಳುತ್ತಿದ್ದಾನೆ, ಸರ್ವಜ್ಞನೇ, ಸತ್ಯವಾದ ಮಾತನ್ನು ಹೇಳು. ಸತ್ಯವನ್ನು ಅನೃತವನ್ನಾಗಿ ಮಾಡುವ ಸ್ವಭಾವವುಳ್ಳ, ಅಂದರೆ ಮೊದಲು ನನ್ನ ಭಾರ್ಯೆಯಾಗಿದ್ದವಳನ್ನು ಭಾರ್ಯೆ ಎಲ್ಲವೆಂದು ಮಾಡಿದ ಭೃಗು ಮಹರ್ಷಿಯು ನನ್ನಿಂದ ಮೊದಲು ವೃತಳಾಗಿದ್ದ, ಅಂದರೆ ನನ್ನಿಂದ ಮೊದಲು ಮದುವೆ ಮಾಡಿಕೊಳ್ಳಲ್ಪಟ್ಟಿದ್ದ ಈ ಪುಲೋಮೆಯನ್ನು ಅಪಹರಿಸಿ ತನ್ನ ಭಾರ್ಯೆಯನ್ನಾಗಿ ಮಾಡಿಕೊಂಡಂತೆ ಆಗಲಿಲ್ಲವೇ? ಆದ್ದರಿಂದ ಭೃಗು ಮಹರ್ಷಿಗಳು ಮದುವೆಯಾಗಿದ್ದೇ ಪರಸ್ತ್ರೀಯನ್ನು, ಪುಲೋಮ ರಾಕ್ಷಸನು ಸ್ವಸ್ತ್ರೀಯನ್ನೇ ಅಪಹರಿಸುತ್ತಿದ್ದಾನೆ, ಏಕೆಂದರೆ ಮೊದಲು ಮದುವೆ ಮಾಡಿಕೊಂಡವನು ನಾನೇ ಎಂಬುದು ಆತನ ವಾದ. ಈ ಕಾರಣದಿಂದಾಗಿ ಈ ಪುಲೋಮೆಯು ಭೃಗುವಿನ ಭಾರ್ಯೆಯಾಗಿರುವಂತೆಯೇ ನನ್ನ ಭಾರ್ಯೆಯೂ ಅಲ್ಲವೇ? ಮೊದಲು ನನಗೇ ಭಾರ್ಯೆಯಲ್ಲವೇ? ಸತ್ಯವಾಗಿ ಹೇಳು. ನಿನ್ನಿಂದ ನಿರ್ಣಾಯಕವಾದ ಸತ್ಯವನ್ನು ಕೇಳಿದ ನಂತರವೇ ಭೃಗುವಿನ ಪತ್ನಿ ಎಂದು ಪರಿಗಣಿತಲಾಗಿರುವ, ಅಂದರೆ ಸಮಾಜದಿಂದ ಭೃಗುವಿನ ಪತ್ನಿ ಎಂದು ಪರಿಗಣಿತಲಾಗಿರುವ ಇವಳನ್ನು ಈ ಆಶ್ರಮದಿಂದ ನೀನು ನೋಡುತ್ತಿರುವಂತೆಯೇ, ಅಂದರೆ ಅಗ್ನಿಸಾಕ್ಷಿಯಾಗಿಯೇ ಅಪಹರಿಸಿಕೊಂಡು ಹೋಗುತ್ತೇನೆ. ಪುಲೋಮನ ಮಾತನ್ನು ಕೇಳಿ ಯಜ್ಞೇಶ್ವರನಿಗೆ ಉಭಯ ಸಂಕಟ ಉಂಟಾಯಿತು. ಇಲ್ಲಿ ಸುಳ್ಳು ಹೇಳುವುದು ಅಧರ್ಮ. ನಿಜವನ್ನು ಹೇಳಿದರೆ ಭೃಗು ಋಷಿಗಳ ಕೋಪಕ್ಕೆ, ಶಾಪಕ್ಕೆ ಪಾತ್ರನಾಗಬೇಕಾಗುತ್ತದೆ. ಏಕೆಂದರೆ ನಿಜ, ಪ್ರತಿಯೊಬ್ಬರೂ ವಿವಾಹವಾಗುವಾಗ ಅಗ್ನಿ ಸಾಕ್ಷಿಯಾಗಿಯೇ ಮದುವೆಯಾಗಿರುತ್ತಾರೆ. ಅದಕ್ಕೇನು ಪ್ರತ್ಯಕ್ಷ ಅಗ್ನಿಯೇ ಇರಬೇಕೆಂದಿಲ್ಲ. ಗಾಂಧರ್ವ ವಿವಾಹದಲ್ಲಿ ಸೂರ್ಯನನ್ನೇ ಅಗ್ನಿ ಎಂದು ಭಾವಿಸಿ ವಿವಾಹವಾಗುತ್ತಾರೆ. ಈ ರೀತಿ ಬೇರೆ ಬೇರೆ ವಿವಾಹ ವಿಧಿಗಳಲ್ಲೂ ಕೂಡ ಅಗ್ನಿಯನ್ನು ಸಾಕ್ಷಿಯಾಗಿಟ್ಟುಕೊಳ್ಳುವುದು ಮುಖ್ಯವೇ ಉದ್ದೇಶವೇನೆಂದರೆ ಅಗ್ನಿಯನ್ನು ಕಲ್ಮಶಗೊಳಿಸುವುದು ಸಾಧ್ಯವಿಲ್ಲ. ಹಾಗೆ ನಮ್ಮ ಸಂಬಂಧವೂ ಕೂಡ ಕಲ್ಮಶರಹಿತವಾಗಿ, ಮಲಿನರಹಿತವಾಗಿ, ಯಾವುದೇ ರೀತಿಯಲ್ಲಿಯೂ ಕೂಡ ಕಲಬೆರಕೆ ಮಾಡಲ್ಪಡದೆ ಅದು ಶುದ್ಧವಾಗಿರಲಿ, ಅಗ್ನಿಯಷ್ಟೇ ಶುದ್ಧವಾಗಿರಲಿ ಎಂಬುದು ಅಗ್ನಿ ಸಾಕ್ಷಿಯಾಗಿ ಯಾವುದೇ ಕಾರ್ಯವನ್ನು, ವಿಶೇಷವಾಗಿ ವಿವಾಹವನ್ನು ಮಾಡಿಕೊಳ್ಳುವುದರ ಹಿನ್ನೆಲೆಯ ಉದ್ದೇಶ. ಈಗ ಅಗ್ನಿಗೆ ಉಭಯ ಸಂಕಟ. ಅಗ್ನಿಗೆ ಗೊತ್ತು ಮೊದಲು ಮದುವೆ ಮಾಡಿಕೊಂಡಿದ್ದು ನಿಜವೇ. ಈಗ ಏನೂ ಹೇಳದೆ ಸುಮ್ಮನಿದ್ದರೆ ರಾಕ್ಷಸನು ಬಿಡುವಂತೆ ಇಲ್ಲ. ಸತ್ಯ ಹೇಳಲೇಬೇಕು. ಸತ್ಯ ಹೇಳಿದರೆ ಭೃಗು ಮಹರ್ಷಿಗಳ ಕೋಪಕ್ಕೆ ಪಾತ್ರನಾಗಬೇಕಾಗುತ್ತದೆ. ನಿಜ, ಮೊದಲು ಪುಲೋಮ ವಿವಾಹವಾಗಿದ್ದು ನಿಜ, ನಂತರ ಭೃಗುಗಳು ವಿವಾಹವಾಗಿದ್ದು ನಿಜ. ಆದ್ದರಿಂದ ಎಲ್ಲವನ್ನೂ ಪರ್ಯಾಲೋಚಿಸಿ ಅಗ್ನಿದೇವನು ಹೇಳುತ್ತಾನೆ, ನಿಶ್ಚಯವಾಗಿಯೂ ಪುಲೋಮೆಯು ಮೊಟ್ಟ ಮೊದಲು ನಿನ್ನಿಂದ ಪತ್ನಿಯಾಗಿ ವರಿಸಲ್ಪಟ್ಟಳು. ಆದರೆ ನೀನು ಇವಳನ್ನು ಮಂತ್ರಪೂರ್ವಕವಾಗಿ ವಿವಾಹವಾಗಲಿಲ್ಲ. ಮಂತ್ರಪೂರ್ವಕವಾಗಿ, ಮಂತ್ರಪುರಸ್ಸರವಾಗಿ ವಿವಾಹವಾಗಲಿಲ್ಲ. ಕೇವಲ ವಿವಾಹದ ವಾಗ್ದಾನ ನಡೆದಿತ್ತು ಅಷ್ಟೇ. ಅದಕ್ಕೆ ಅಗ್ನಿ ಸಾಕ್ಷಿಯಾಗಿದ್ದಿರಬಹುದು. ಆದರೆ ಮಂತ್ರಪುರಸ್ಸರವಾಗಿ, ಮಂತ್ರಪೂರ್ವಕವಾಗಿ ವಿವಾಹವಾಗಿರಲಿಲ್ಲ. ನಂತರ ಇವಳ ತಂದೆಯು ವರಲೋಭದಿಂದ, ಯಾವುದೇ ರೀತಿಯಾದಂತಹ ಲೋಭದಿಂದಾಗಿ ಇವಳನ್ನು ಭೃಗು ಋಷಿಗಳಿಗೆ ಮದುವೆ ಮಾಡಿಕೊಟ್ಟನು. ವರಲೋಭವೆಂದರೆ ಭೃಗು ಮಹರ್ಷಿಗಳು ರಾಕ್ಷಸನಿಗೆ ಹೋಲಿಸಲು ಸಾಧ್ಯವೇ? ಎಂತಹ ಯೋಗ್ಯ ವ್ಯಕ್ತಿಗಳು. ಆದ್ದರಿಂದಾಗಿ ಅವರಿಗೆ ಮದುವೆ ಮಾಡಿಕೊಡುತ್ತಾನೆ ತಂದೆಯಾದವನು. ಅನಂತರ ಮಹರ್ಷಿಗಳು ಪುಲೋಮೆಯನ್ನು ಮಂತ್ರ ಪುರಸ್ಸರವಾಗಿ ನನ್ನ ಸಮಕ್ಷಮದಲ್ಲಿ, ಅಂದರೆ ಅಗ್ನಿಯ ಸಮಕ್ಷಮದಲ್ಲಿ ವಿವಾಹವಾದರು. ಇವಳ ವಿವಾಹವು ಹೀಗೆ ನಡೆಯುತ್ತೆಂದು ನಾನು ತಿಳಿದಿದ್ದೇನೆ. ಎಲೆ ರಾಕ್ಷಸನೇ, ನಾನು ಸುಳ್ಳನ್ನೆಂದಿಗೂ ಆಡನು. ನಿಜ, ನೀನು ಮದುವೆ ಮಾಡಿಕೊಂಡಿರಬಹುದು, ಆದರೆ ಅಲ್ಲಿ ನಾನು ಸಾಕ್ಷಿಯಾಗಿರಲಿಲ್ಲ ಎಂದು ಹೇಳಲು ಬರುವುದಿಲ್ಲ. ಏಕೆಂದರೆ ಅಗ್ನಿ ಪರಬ್ರಹ್ಮ ಸ್ವರೂಪದಲ್ಲಿ ಸರ್ವವ್ಯಾಪಿ. ಅಗ್ನಿ ಶಾಖವಿಲ್ಲದ ಸ್ಥಳ ಯಾವುದಿರುತ್ತದೆ? ಆದ್ದರಿಂದ ಅಗ್ನಿ ನಾನು ಸಾಕ್ಷಿಯಾಗಿರಲಿಲ್ಲ ಎಂದರೆ ಮತ್ತೆ ಸುಳ್ಳಾಗುತ್ತದೆ. ಆದ್ದರಿಂದ ಹೌದು, ನೀನು ಮದುವೆ ಮಾಡಿಕೊಂಡಿದ್ದು ನಿಜ, ಆದರೆ ಪ್ರತ್ಯಕ್ಷವಾದ ಅಗ್ನಿ, ಒಂದು ಹೋಮಕುಂಡವನ್ನು ನಿರ್ಮಿಸಿ ಹೋಮಕುಂಡದಲ್ಲಿ ಅಗ್ನಿಯನ್ನು ಪ್ರತ್ಯಕ್ಷೀಕರಿಸಿಕೊಂಡು ಅದರ ಎದುರಿಗೆ ಮಂತ್ರ ಪುರಸ್ಸರವಾಗಿ ಭೃಗು ಮಹರ್ಷಿಗಳು ಮದುವೆಯಾಗಿದ್ದಾರೆ. ನೀನು ಮದುವೆ ಆದುದನ್ನು ನಾನು ನೋಡಿದ್ದೇನೆ, ಇಲ್ಲವೆಂದಲ್ಲ. ನಿನಗೂ ವಿವಾಹವಾಗಿತ್ತು ಎಂಬುದು, ಇವಳೊಂದಿಗೆ ವಿವಾಹವಾಗಿತ್ತು ಎಂಬುದನ್ನು ಸತ್ಯವನ್ನೇ ಹೇಳುತ್ತಿದ್ದೇನೆ. ಆದರೆ ಅದು ಮಂತ್ರ ಪುರಸ್ಸರವಾಗಿರಲಿಲ್ಲ. ಎಲೆ ರಾಕ್ಷಸನೇ, ನಾನು ಸುಳ್ಳನ್ನೆಂದಿಗೂ ಆಡನು. ನಾನೃತಂಗೆ ಸದಾಲೋಕೆ ಪೂಜ್ಯತೆ ದಾನವೋತ್ತಮ. ದಾನವಶ್ರೇಷ್ಠನೇ, ಲೋಕದಲ್ಲಿ ಅನೃತ ಭಾಷಣಕ್ಕೆ
ಪುರಸ್ಕಾರ ಎಂದಿಗೂ ಇರುವುದಿಲ್ಲ. ಈ ಮೂಲಕ ಅಗ್ನಿದೇವ ಸತ್ಯವನ್ನೇ ಹೇಳಿದ್ದಾನೆ. ಆದರೆ ಆ ಸತ್ಯ ಅಷ್ಟು ಪ್ರಿಯವಾದುದಲ್ಲ. ಈ ರೀತಿ ಹೇಳುವಾಗ ಪರೋಕ್ಷವಾಗಿ ಆ ರಾಕ್ಷಸನಿಗೆ ಪುರಸ್ಕಾರ ಕೊಟ್ಟಂತೆ, ಆತ ಮಾಡುತ್ತಿರುವ ಕೆಲಸಕ್ಕೆ ಬೆಂಬಲ ಕೊಟ್ಟಂತೆ ಆಗುವುದಿಲ್ಲವೇ? ಆದ್ದರಿಂದ ಸತ್ಯವನ್ನೇ ಹೇಳುವುದಾದರೂ ನಾಭ್ರೂಯಾತ್ ಸತ್ಯಂ ಅಪ್ರಿಯಂ, ಅಪ್ರಿಯವಾದ ಸತ್ಯವನ್ನು ಹೇಳುತ್ತಿರಬೇಕೇ, ಇದನ್ನು ನಾವು ಗಮನಿಸಿಕೊಳ್ಳಬೇಕಾಗುತ್ತದೆ. ಆದರೆ ಅಗ್ನಿದೇವ ಆತ ಪರಬ್ರಹ್ಮ ಸ್ವರೂಪ, ಸರ್ವಕ್ಕೂ ಸಾಕ್ಷಿಯಾಗಿರುವವನು. ಆದ್ದರಿಂದ ಹೇಳುವಾಗ ಆತ ಸತ್ಯವನ್ನೇ ಹೇಳಬೇಕಾದುದು ಇಲ್ಲಿ ಅನಿವಾರ್ಯವಾಗುತ್ತದೆ. ಮುಂದೆ ಇದರ ಪರಿಣಾಮವೇನಾಯಿತು ನೋಡೋಣ. ಇಲ್ಲಿಗೆ ಮಹಾಭಾರತದ ಆದಿಪರ್ವದ 5ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.